ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್ಗೆ. The two penguins. ಇವತ್ತು ವಾಕಿಂಗ್ ಕರ್ಕೊಂಡ್ ಬಂದಿದ್ದೀರಿ ನಾಯಿನ. ಅವ್ರ ಹೆಸರು ಬೇಬಿ ಅಂತ. ಬೇಬಿ ಅವ್ರ ಹೆಸರಿಕ್ಕಿರೋದೇ ಬೇಬಿ. ಇವರು ಸಫರ್ ಅವರು. ಸರಿ, ನಾನು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡೆ, ತಿಂಡಿ ಮುಗಿಸ್ಕೊಂಡೆ, ಹಂಗೆ ಈ ಕಡೆ ಬಂದೆ. ಇವ್ರು ಏನ್ ಮಾಡ್ತಾರೋ ನೋಡೋಣ ಅಂತ ನೋಡ್ದೆ. ವಾಕಿಂಗ್ ಕರ್ಕೊಂಡು ಹೋಗೋಣ ಬಾ ಅಂತ ಕರೆದ್ರು. ಆಮೇಲೆ ಇವತ್ತು L0 ಟ್ರೈನಿಂಗ್ ಐತಪ್ಪ ಕಲ್ಟಲ್ಲಿ, HSR ಲೆವೆಟ್. ಹೋಗ್ಬಿಟ್ಟು ಟ್ರೈನಿಂಗ್ ಮುಗಿಸ್ಕೊಂಡೆ ಬಂದ್ ದವಾಕೋಬೇಕು ಮನೇಲಿ. ನಿದ್ದೆ ಇಲ್ಲ. ನಿಮ್ದೇನ್ ಪ್ಲಾನ್ ಸಫರ್ ಅವ್ರೆ? ಕೆಲ್ಸ ಬೇಬಿಗೆ ವಾಕಿಂಗ್ ಬಿಟ್ಬಿಟ್ಟು ಆಮೇಲೆ ನಾನ್ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಟಕ ಅಂತ ಲಾಗಿನ್ ಮಾಡ್ಬಿಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ಬಿಟ್ಟು ಏನಾದ್ರೂ ಒಂದು ಹೊಸ ಐಡಿಯಾ ಕೊಡ್ರಪ್ಪ, ಏನಾದ್ರೂ ಒಂದು ಮಾಡೋಣ ಲೈಫ್ ಅಲ್ಲಿ, ಅಲ್ವಾ? ಅಂದ್ರೆ ಐಡಿಯಾಸ್ ಯಾರು ಕೊಡ್ತಾರೆ? ಅವ್ರವ್ರ ಸ್ವಾರ್ಥ ಅವ್ರು ನೋಡ್ಕೊಂತಾರ ಅಷ್ಟೇ. ಆ ತರ ಎಲ್ಲ ಯಾರು ಐಡಿಯಾಸ್ ಕೊಡಲ್ಲ, ಇದ್ರೇನು ಹೇಳಲ್ಲ. ಹಂಗಂದ್ರೆ ಬೇಡ ಬಿಡು, ನಾವೇ ಯೋಚನೆ ಮಾಡೋಣ ಕುತ್ಕೊಂಡು. ದೇವ್ರು ಬ್ರೈನ್ ಕೊಟ್ಟಿಲ್ವಾ? ನಿಂಗೆ ಇನ್ನೊಂದ್ ಮ್ಯಾಟ್ರ್ ಗೊತ್ತಾ? ಎಲ್ಲೋ ಒಂದ್ ಕಡೆ ನಾನು ಓದಿದ್ದು, ಬ್ಯಾಡ್ ಟೈಮ್ ಅನ್ನೋದು ಸುಮ್ನೆ ಒನ್ ಡೇ ಬ್ಯಾಡ್ ಆಗಿಬಿಟ್ರೆ ಅದೆಲ್ಲ ಬ್ಯಾಡ್ ಟೈಮ್ ಅಲ್ಲ ಅಂತ. ಬ್ಯಾಡ್ ಟೈಮ್ ಏನಂದ್ರ ನಾವೆಲ್ಲಾದ್ರೂ ಹೋಗ್ತಾ ಇದೀವಿ, ಕೈ ಕಾಲು ಮುರಿದೋಗುತ್ತೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅದು ಬ್ಯಾಡ್ ಟೈಮ್ ಅನ್ನೋದಂತೆ. ಆಮೇಲೆ ಏನಾದ್ರೂ ಸ್ಟ್ರೋಕ್ ಬಿದ್ಬಿಡುತ್ತೆ, ದಟ್ ಈಸ್ ಬ್ಯಾಡ್ ಟೈಮ್ ಅಂತ. ನಮ್ಗೆ ಬ್ಯಾಡ್ ಟೈಮ್ ಅನ್ನೋದು ಅಸಲ್ ಅರ್ಥನೇ ಗೊತ್ತಿಲ್ಲ. ನಮ್ಗೆ ಅಂದ್ರೆ ನಮ್ ಕೈ ಕಾಲೆಲ್ಲ ಚೆನ್ನಾಗಿರುತ್ತೆ ನೋಡು, ಯಾವಾಗಂಟ ಚೆನ್ನಾಗೈತೆ ಅವಾಗಂಟ ಗುಡ್ ಟೈಮೇ ಅಂತ. ಜಸ್ಟ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತ. ಸೊ ಎವ್ರಿ ಸಿಂಗಲ್ ಡೇ ಕಷ್ಟ ಪಡಿ, ಡೈಲಿ ಎದ್ಬಿಟ್ಟು. ಓಕೆನಾ? ಈಸಿಯಾಗಿ ಕಾಸು ಬರಲ್ಲ ತಾನೆ, ಕಷ್ಟ ಪಡ್ಲೇಬೇಕು. ತುಂಬಾ ಜನ ಕಾಸು ಈಸಿ ಆಗ್ಬೇಕಂತ ಏನೇನೋ ಅತಿ ತಲೆ ಯೂಸ್ ಮಾಡಕ್ ನೋಡ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಲಾಸ್ ಆಗತ್ತೆ. ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಅದೆಲ್ಲ ವರ್ಕ್ ಆಗತ್ತೆ. ವೇಸ್ಟ್ ಆಫ್ ಟೈಮ್ ಅನ್ನಲ್ಲ ನಾನು. ಅದ್ರ ಬಗ್ಗೆ ಫುಲ್ ನೀವು ವರ್ಕ್ ಮಾಡ್ಬೇಕು. 1 ವರ್ಷ 2 ವರ್ಷ ವರ್ಕ್ ಮಾಡಿ ಕಲ್ತ್ಕೊಂಡು ಹೆಂಗ್ ಮಾರ್ಕೆಟಿಂಗ್ ವರ್ಕ್ ಆಗತ್ತಂತ, ನಡೆಯತ್ತಂತ ತಿಳ್ಕೊಂಡ್ರೆ ನಿಮ್ಗೆ ಯೂಸ್ ಆಗತ್ತೆ, ಇಲ್ಲ ಅಂತಿಲ್ಲ. ಬಟ್ ಏನಂದ್ರೆ ಅದ್ರ ಬಗ್ಗೆ ನಾಲೆಜ್ ಇಲ್ದಿರ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್ ಆಗತ್ತೆ. ಓಕೆನಾ? ಎಲ್ಲದ್ರಲ್ಲೂ ಕಷ್ಟ ಇರತ್ತೆ, ಯಾವ್ದು ಈಸಿ ಇಲ್ಲ. ಏನಂದ್ರೆ ಇವ್ರ ನಾಯಿ ಹೆಂಗಂದ್ರೆ ಇವ್ರು ಕರೆಕ್ಟಾಗಿ ನೋಡಿ ತೋರಿಸ್ತೀನಿ. ಅವ್ರ ವಾಕಿಂಗ್ ಸ್ಟೈಲ್ ನೋಡಿ ತೋರಿಸ್ತೀನಿ. ನಡ್ಕೊಂಡು ಹೋಗಿ. ಒಳ್ಳೆ ಹುಚ್ಚಿ ತರ ಆಡ್ತಲ್ಲ ನಾಯಿ ಅಂತ. ಆಚೆ ಬಂದ್ರೆ ಕರೆಕ್ಟಾಗಿ ನಡಿಯಕ್ ಬರಲ್ಲ, ಎಗಿರ್ತಲ್ಲ ಎಲ್ಲಾರ ಮೇಲೆ. ಹೊಡ್ದು ನಾಯಿನ ಕಂಟ್ರೋಲ್ ಮಾಡಿದೀನಿ ಇವಾಗ ಪರವಾಗಿಲ್ಲ, ಮುಂಚೆಕ್ಕಿಂತ ಭಯ ಪಡ್ತಾಳೆ. ಏನಂದ್ರೆ ಆ ನಾಯಿ ಕಚ್ಚಕ್ಕೆ ಬರಲ್ಲ. ನಾಯಿಗೆ ಸುಮ್ನೆ ಯಾವ್ದೋ ನಾಯಿ ಬಂದು ಕಚ್ಚಿದ್ರೇನು ಕಚ್ಕೊಂತಲ್ ಸುಮ್ನೆ. ಅವಳಿಗೆ ಯಾಕೆ ನೀನು ಡಾಗಿ 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 ಅನ್ನೋದು, ನಾಯಿ ಅನ್ನೋದು? ಅವಳಿಗೆ ಹೆಸರೈತೆ ಬೇಬಿ ಅಂತ, ಕ್ಯೂಟ್ ಆಗಿ ಹೆಸರಿಟ್ಟು ಕರಿ. ನೀನ್ ಹೊಡಿತೀಯ ನಾನು ಇಲ್ಲ ಟೈಮಲ್ಲಿ? ಮಾತ್ ಕೇಳಿದ್ರೆ ಹೊಡ್ದಿರ ನಿಂತಾರ. ಅವ್ರು ಕರೆಕ್ಟಾಗಿ ನಡಿಯಕ್ ಹೇಳ್ಕೊಟ್ಟಿಲ್ಲ ನೀನು, ಕಚ್ಚಕ್ ಹೇಳ್ಕೊಟ್ಟಿಲ್ಲ. ಇವಾಗ ಅಕಸ್ಮಾತ್ ನೀನ್ ಒಬ್ಳೆ ಮನೇಲಿ ಇರ್ತೀಯ ಅನ್ಕೋ, ನಿಮ್ ತಮ್ಮ ಇಲ್ಲಾಂದ್ರೆ ನಿಮ್ ಅಮ್ಮ ಆಚೆ ಹೋಗಿರ್ತಾರ ಅನ್ಕೋ ನೈಟ್ ಟೈಮ್ ಅಲ್ಲಿ. ಕಮ್ ಅವ್ಳು ಕೇಳ ಕಿರ್ಚಾಡ್ಬೇಡ, ಅವಳು ಕೇಳ್ತಾಳೆ. ನಿನ್ ಪ್ರೀತಿಯಿಂದ ಹೇಳು. ಪ್ರೀತಿಯಿಂದ ಸಿಕ್ಕ ನೋಡಿ ಹೆಂಗೆ ಕಿರ್ಚಾಡ್ತೀಯ ಗುರು. ನಿನ್ ಕಚ್ಚಕ್ ಹೇಳ್ಕೊಟ್ಟಿಲ್ಲ ಇವಾಗ ಈ ಹುಡ್ಗಿಗೆ. ನಾಳೆ ದಿವ್ಸ ಕಲ್ರು ಬರ್ತಾರ ಅನ್ಕೋ ಮನೆಗೆ, ಅವಾಗ ಅವ್ರನ್ನ ಕಚ್ಚೋದ್ ಬಿಟ್ಬಿಟ್ಟಿ ಹೋಗಿ ಪ್ರೀತಿ ಮಾಡಿದ್ರೆ ನಡಿಯತ್ತ? ಇಲ್ಲ ತಾನೆ. ಅವ್ರಿಗೂ ಅವ್ರು ಯಾಕೆ ಅದೇನಂತಾರೆ, ವೈ ದೇ ಕೇಮ್ ಅಂತ ಅಂತಾರೆ ಅಷ್ಟೇ. ವೈ ವಿ ಕೇಮ್ ಹಿಯರ್ ಅನ್ಬಿಟ್ಟು. ಕಳ್ತನ ಮಾಡಕ್ಕೇನು ಅಂತ ಆಸ್ತಿ ಇಲ್ಲ ಬಿಡು ನಮ್ಮ ಮನೇಲಿ, ತಲೆಗೆ.
ಫ್ಯೂಚರ್ ಅಲ್ಲಿ ಬರುತ್ತೆ, ಆವಾಗ ಕಚ್ಚೋಕೆ ಟ್ರೈನಿಂಗ್ ಕೊಡೋಣ. ಸದ್ಯಕ್ಕೆ ಪ್ರೀತಿ ಮಾಡ್ಲಿ, ಏನಂತ್ಯಾ? ಅಷ್ಟೇ ಅಷ್ಟೇ. ಓಕೆ, ಓಕೆನಾ? ಇನ್ನೇನ್ ವಿಶೇಷ? ತಿಂಡಿ ಏನ್ ಮಾಡಿದ್ರಿ ಪವನ್ ಅವ್ರೆ? ಚಪಾತಿ. ನೀವು? ನಾನು ಚಪಾತಿ, ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪ್ಲಸ್ ಅದಕ್ಕೇನಂತಾರೆ ಪಾಲಕ್. ಓಕೆ. ಐ ಡೋಂಟ್ ಲೈಕ್ ಕುಕಿಂಗ್ ದಲ್ಸಾ ಮಿಗಿ. ಐ ಹೇಟ್ ಕುಕಿಂಗ್. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ. ಅಂದ್ರೆ ನಂಗೆ ಮಾಡಕ್ ಬರಲ್ಲ ಅಂತಲ್ಲ, ಇಟ್ಸ್ ಜಸ್ಟ್ ದಟ್ ಅದನ್ನ ಎಂಜಾಯ್ ಮಾಡಲ್ಲ ನಾನು. ಅದನ್ನ ಎಂಜಾಯ್ ಮಾಡಲ್ಲ ನಾನು. ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ನಾನು ತುಂಬಾ ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಏನಕ್ಕೆ ನಂಗೆ ಮೈವಾರ ಅಂತ. ಏನಕ್ಕಿರ್ಬೋದು ಪವರ್? ಏನಂತ ಇಲ್ಲಿ ಏನಂತ ಹೇಳ್ತೀಯ ನೋಡು. ಇಫ್ ವಿ ಡೋಂಟ್ ಲೈಕ್ ಕುಕಿಂಗ್ ಅಂದ್ರೆ ಗರ್ಲ್ಸ್ ಡೋಂಟ್ ಲೈಕ್ ಕುಕಿಂಗ್, ಬಿಕಾಸ್ ಲಾಟ್ಸ್ ಆಫ್ ವುಮೆನ್ these days don't like cooking. I'm okay to ನನ್ ಗಾಡಿ ಟೈರ್ ಚೇಂಜ್ ಮಾಡಕ್ಕೆ, ನನ್ ಸ್ಕ್ರೂ ಫಿಟ್ ಮಾಡ್ಕೊಳಕ್ಕೆ I'm okay, comfortable with that. But cooking something ಇಷ್ಟನೇ ಆಗಲ್ಲ ಗುರು. ಯಾಕತರ ನಿಮ್ಗುನಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ಯಾವ ತರ ಇದೆ ಅಂದ್ರೆ, ಹುಡುಗಿರ್ಗೆ ಅವ್ರಿಗೆ ಕ್ವಶನ್ ಮಾಡ್ಕೊಂತವ್ರೆ, ಹುಡುಗರ ಹತ್ರ ಮೈಕ್ ಇಕ್ತಾರೆ. ಏನಂತ ಹೇಳಿ ನಾನು ಆ ಹುಡುಗಿರೇ ಕೇಳ್ಕೋಬೇಕು. ಹೋಗ್ಲಿ ಬಿಡು, ವಾಕಿಂಗ್ ಜಾಸ್ತಿ ಆಗೋಯ್ತು. ನಡಿ ಕೆಲ್ಸಕ್ಕೆ. ನಾನು ನಡೀತೀನಿ. 11 ಗಂಟೆ ಆಗೋಯ್ತು. ಸರಿ, ಇವತ್ತು ಕಂಟೆಂಟ್ ಯೋಚನೆ ಮಾಡ್ತಾ ಇದೀವಿ, ಏನು ಸಿಗ್ತಾ ಇಲ್ಲ. ಹಂಗ ಅನ್ಬಿಟ್ಟು ಸುಮ್ನೆ ವಾಕಿಂಗ್ ಅದೇ ವ್ಲಾಗ್ ಮಾಡೋಣ ಅನ್ಬಿಟ್ಟು ಬಂದ್ರೆ, ಏನು ಇಲ್ಲ. ಬಟ್ ಆಕ್ಚುಲಿ ಚೆನ್ನಾಗೈತೆ ಅನ್ಕೊಂತೀನಿ. ಸ್ವಲ್ಪ ಮೇಲೆ ತಲೆನೇ ಕಾಣಿಸ್ತಾ ಇಲ್ಲ. ಸಾರಿ, ತಲೆ ಕಾಣಿಸ್ತಾ ಇಲ್ಲ, ಫ್ರೇಮ್ ಬರ್ತೇನೆ ಅನ್ಬಿಟ್ಟು ಸ್ವಲ್ಪ ಹಂಗೆ ಅವಾಗ ನೋಡ್ಬೇಡ ಹಂಗೆ. ಏನು ನೋಡಲ್ಲಿ, ಆಯ್ತು, ಮುಗೀತು ವಿಡಿಯೋ ಆಲ್ಮೋಸ್ಟ್. ಸೊ ಇವತ್ತು ಬೇಬಿ ಜೊತೆ ವಾಕಿಂಗ್ ಮುಗೀತು. ನಾನು ಕೆಲ್ಸಕ್ಕೆ ಹೋಗ್ಬೇಕು. ನನ್ಗೇನ್ ಕೆಲ್ಸ ಏನಿಲ್ಲ ಇವತ್ತು, ಬರೀ ಟ್ರೈನಿಂಗ್ ಇದೆ, L0 ಟ್ರೈನಿಂಗ್ ಕಲ್ಟಲ್ಲಿ. ಅದೇನ್ 2-3 ವಾರ ಇರತ್ತೆ. ಅದ್ ಮುಗಿಸ್ಕೊಂಡಿದ ತಕ್ಷಣ ಪ್ರಮೋಷನ್ ಆಗತ್ತೆ. ಆಯ್ತ ತಕ್ಷಣ ನೋಡೋಣ, ದೇವ್ರು ಒಳ್ಳೇದ್ ಮಾಡ್ತಾರೆ. ಆಮೇಲೆ ಬರ್ತಾ ಇರ್ತೀವಿ. ನಾಳೆ ಹೊಸ ಕಂಟೆಂಟ್ ತಗೊಂಡ್ ಬರ್ತೀರಿ ನಿಮ್ ಮುಂದೆ. ಡೈಲಿ ವ್ಲಾಗ್ಸ್ ಮಾಡಕ್ ಟ್ರೈ ಮಾಡ್ತೀರಿ. ಟೈಮ್ ಇಲ್ಲ ನಮ್ಗೆ, ಬಟ್ ಸ್ಟಿಲ್ ವ್ಲಾಗ್ಸ್ ಮಾಡಕ್ ಟ್ರೈ ಮಾಡ್ತಾ ಇದೀರಿ. ದಿನ ಹೊಸ ಕಂಟೆಂಟ್ ತಗೊಂಡ್ ಬರ್ತೀರಿ ನಿಮ್ ಮುಂದೆ. ಸಪೋರ್ಟ್ ಬೇಕೇ ಬೇಕು. ಸೊ ಎಳ್ನೀರ್ ಕುಡಿಯಕ್ ಬಂದಿದ್ದೀವಿ, ಟೈರ್ಡ್ ಆಗ್ಬಿಟ್ವಿ. ಎಳ್ನೀರ್ ಕುಡಿದ್ಬಿಟ್ಟು ಸರ್ ಎಕ್ಸಿಟ್ ಆಗೋಂತಾರೆ, ನಾನು ಎಕ್ಸಿಟ್ ಆಗೋತೀನಿ. ಅಷ್ಟೇ. ಇವತ್ತು ನೋಡಪ್ಪ, ಇಲ್ಲಿ ಬೆಜ್ಜಾನ್ ಎಳ್ನೀರು ಇದೆ, ಏನಂತಾರೆ ಇದನ್ನ, ಲೋಡ್ ಬಂದಿದೆ. ಇನ್ ಕೇಸ್ ಯಾರಾದ್ರೂ ಈ ಕಡೆ ಇದ್ರೆ ಬಂದು ಮಸ್ತಾಗಿ ಕುಡ್ಬಿಟ್ಟು ಹೋಗಿ. ನಮ್ಮಣ್ಣ ಯೂಶುವಲಿ ನಾವು ಇಲ್ಲೇ ಎಳ್ನೀರ್ ಕುಡಿಯಕ್ ಬರೋದು, ಸೊ ನಮ್ಗೆ ರೆಗ್ಯುಲರ್ ಕಸ್ಟಮರ್. ಬೇಡ ಕುಡಿ, ಆಯ್ತು. ಅಂದ್ರೆ ಇವ್ರು ಫ್ರೀಯಾಗಿ ಪ್ರಮೋಷನ್ ಮಾಡ್ಬಿಡ್ತಾರೆ ಎಲ್ಲಾರ್ಗು. ಅಷ್ಟು ಒಳ್ಳೆತನ ಇರ್ಬಾರ್ದು ಅಂತೀನಿ ನಾನು. ಬಾಬಾ ಅಯ್ಯೋ ಕಡಿರ ಆಯ್ತು, ಆಡ್ತಾ ಇದ್ಯಾ. ಇನ್ನ ಆ ಕಡೆ ಹೋಗ್ಬಿಡು, ಎಲ್ಗಾದ್ರು ದೂರ. ಪ್ರೋಮಲ್ ಕಾಣಿಸೋದ್ ಬೇಡ, ನಿಧಾನಕ್ ಕುಡಿ. ಎಳ್ನೀರಂತೂ ಸಕ್ಕತ್ತಾಗಿದೆ. ಲ್ಯಾಟ್ರಿ. ಸೊ ದಿನ ನೀವು ಕುಡೀರಿ, ಬಾಡಿ ಹೈಡ್ರೇಟ್ ಮಾಡತ್ತೆ. ಕೋಕೋನಟ್ ವಾಟರ್. ಇನ್ನೇನ್ ಮತ್ತೆ ಹೈಡ್ರೇಟ್. ನಾನ್ ಇನ್ನೇನ್ ಅಂದಿದ್ದ? ಏನೋ ಅಂದೆ ಇಂಗ್ಲಿಷ್. ನಾನು ಹೈಡ್ರೇಟ್ ಅಂದಿದ್ದು, ಸುಮ್ನೆ ಇರು. ದಿನ ಕುಡಿ. ಇವರು ಹೊಡಿಯಕ್ಕೆ ಬರ್ತಾರೆ.
ಹೋಗಲ್ಲಿ ನೋಡ ದಿನ ಕೊಕೊನಟ್ ವಾಟರ್ ಕುಡೀರಿ, ಯಾಕಂದ್ರೆ ವರ್ಕೌಟ್ ಮಾಡ್ತಾ ಇರ್ತೀರಲ್ಲ, ಜಿಮ್ ವರ್ಕೌಟ್ಸ್ ಎಲ್ಲ ಮಾಡೋರ್ಗೆ ಕೊಕೊನಟ್ ವಾಟರ್ ಸಜೆಸ್ಟ್ ಮಾಡ್ತೀನಿ. ಏನಾಗುತ್ತೆ ಬಾಡಿ ಹೀಟ್ ಆಗತ್ತೆ ಜಿಮ್ ಅಲ್ಲಿ, ಸೊ ಕೊಕೊನಟ್ ವಾಟರ್ ಕುಡಿದ್ರೆ ಬಾಡಿ ಹೀಟ್ ಲೆವೆಲ್ಸ್ ಕಡಿಮೆ ಮಾಡುತ್ತೆ. ಸೊ ಇವರು ತುಂಬಾ ಗೆನ್ಸ್ಲಿ ಮಾತಾಡ್ತವ್ರೆ. ಸಫರ್ ಅವ್ರು ಇವತ್ತು ಕೋಪನ ಕಂಟ್ರೋಲ್ ಮಾಡ್ಕೊಂತ ಇದೀನಿ ಸೀರಿಯಸ್ ಆಗಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನಂದ್ರೆ ಬೆಳಗ್ಗೆ ಎದ್ದು ನಾನು ಇಲ್ಲಿ ವಿಡಿಯೋ ಮಾಡಕ್ ಬಂದಿದೆ ಜಾಸ್ತಿ ಜೋಶಲ್ಲಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತವ್ರು ಇರು. ಹೆಂಗೆ ಹುಡುಗಿರಲ್ಲ ಹಂಗೇನಾ? ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಎವ್ರಿವನ್. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಬಲೆ ಬಲೆ.